ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಲೋಕೇಶ್ ಫ್ರಮ್ ಮಾಸ್ಟರ್ ಟೆಕ್ ಕನ್ನಡ. ವಿಡಿಯೋನ ವೀಕ್ಷಣೆ ಮಾಡತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಮತ್ತು ಪ್ರಿಯ ವೀಕ್ಷಕರಿಗೂ ನಮಸ್ಕಾರಗಳು ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಕೊರೋಲ್ಡ್ರಾದ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಅರ್ಥ ಆಗಲ್ಲ ಅವರು ಪಾರ್ಟ್ 1 ಮತ್ತೆ ಪಾರ್ಟ್ 2 ವಿಡಿಯೋಗಳನ್ನ ನೋಡಿಕೊಂಡು ಈ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗಿದ್ಮೇಲೆ ಮತ್ತೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ನಿಮಗೆ ಪಾರ್ಟ್ 1 ಮತ್ತೆ ಪಾರ್ಟ್ 2 ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳಿದ್ದೆ. ಇವಾಗ ಮತ್ತಷ್ಟು ವಿಚಾರಗಳನ್ನು ಹೇಳಿಕೆ ಬಂದಿದ್ದೀನಿ. ಇವತ್ತು ನಾನು ಹೇಳ್ತಕ್ಕಂಥ ವಿಚಾರಗಳು ಬಂದು, ಒಂದು ಇಂಟರಾಕ್ಟಿವ್ ಫಿಲ್, ಎರಡನೇದು ಬಂದು ಪವರ್ ಕ್ಲಿಪ್, ಮೂರನೇದು ಬಂದು ಪೆನ್ ಟೂಲ್ ಬಗ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ, ನಾಲ್ಕನೇದು ಸ್ಮಾರ್ಟ್ ಫಿಲ್ ಮತ್ತೆ ಟೆಕ್ಸ್ಟೂಲ್ ಬಗ್ಗೆ ಮೊದಲೇ ಹೇಳಿದ್ದೀನಿ, ಬಟ್ ಇನ್ನೊಂದ್ಸಲ ಹೇಳ್ತೀನಿ. ನೆಕ್ಸ್ಟ್ ಬಂದು ನಿಮ್ಮಲ್ಲಿ ಟ್ರೇಸಿಂಗ್ ಅಂತ ಬರುತ್ತೆ. ಸೊ ಇಷ್ಟು ಆಪ್ಷನ್ಗಳನ್ನ ನಾವೆಲ್ಲೆಲ್ಲಿ ಬಳಸ್ತೀವಿ ಮತ್ತೆ ಹೇಗೆ ಇದು ನಮಗೆ ಉಪಯೋಗ ಬರುತ್ತೆ ನಾನು ನಿಮಗೆ ಇವತ್ತಿನ ಕ್ಲಾಸಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇವಾಗ ಬರ್ತಾ ಇದ್ದೀನಿ ಪಾಯಿಂಟ್ ನಂಬರ್ 1, ಇಂಟರಾಕ್ಟಿವ್ ಫಿಲ್. ಏನು ಈ ಒಂದು ಇಂಟರಾಕ್ಟಿವ್ ಫಿಲ್ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿತ್ತು, ನೀವು ಯಾವ್ದಾದ್ರೂ ಒಂದು ಆಬ್ಜೆಕ್ಟ್ ನ ಹಾಕಿ ಇದಕ್ಕೆ ನೀವು ಕಲರ್ನ ಫಿಲ್ ಮಾಡ್ಕೊತೀರಾ. ಇದು ನಿಮಗೆ ಒಂದು ಸಿಂಗಲ್ ಕಲರ್ ಬಂದಿದೆ. ಅದೇ ಯಾವುದಾದ್ರೂ ಒಂದು ಆಬ್ಜೆಕ್ಟ್ಗೆ ಅಥವಾ ಒಂದು ಟೆಕ್ಸ್ಟ್ಗೆ ನೀವೊಂದು ಮಲ್ಟಿ ಕಲರ್ ಕೊಡಬೇಕು ಅಂದಾಗ, ಅಂದ್ರೆ ಒಂದಕ್ಕಿಂತ ಹೆಚ್ಚು ಕಲರ್ ನೀವು ಕೊಡಬೇಕು ಅಂದಾಗ ನೀವು ಈ ಒಂದು ಇಂಟರಾಕ್ಟಿವ್ ಫಿಲ್ ಟೂಲ್ ಅನ್ನ ಬಳಸ್ತೀರಾ. ಇದು ನಿಮ್ಗೆ ಎಲ್ಲಿ ಬರುತ್ತೆ ಅಂತಂದ್ರೆ ಈ ಟೂಲ್ ಬಾಕ್ಸ್ ಅಲ್ಲಿ ನಿಮ್ಗೆ ನೋಡಿ ಇಲ್ಲಿ ಕಾಣ್ತಿದೆ, ಕೊನೆಯಲ್ಲಿದೆ ಟೂಲ್ ನೇಮ್ ಬಂದು ಇಂಟರಾಕ್ಟಿವ್ ಫಿಲ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ನೀವು ಇದ್ರ ಮೇಲೆ ಹೀಗೆ ಡ್ರ್ಯಾಗ್ ಮಾಡಿದಾಗ ನಿಮ್ಗೆ 2 ಕಲರ್ ಬರುತ್ತೆ. ಇಲ್ಲಿ ಒಂದು ಕಲರ್ ಇದೆ, ಇಲ್ಲಿ ಒಂದು ಕಲರ್. ಸೊ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಒಂದು ಕಲರ್ ಆಡ್ ಮಾಡ್ಕೋಬಹುದು, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಒಂದು ಕಲರ್ ಅನ್ನ ಆಡ್ ಮಾಡ್ಕೋಬಹುದು. ಸೊ ನೀವು ಕೇಳ್ಬೋದು, ಸರ್ ಇಲ್ಲಿ ನಮಗೆ ಜಸ್ಟ್ ನಮ್ಗೆ ಇಲ್ಲಿ 2 ಕಲರ್ ಮಾತ್ರ ಇದೆ, ಇನ್ನ ನಮ್ಗೆ ಎಕ್ಸ್ಟ್ರಾ ಕಲರ್ ಬೇಕು ಏನ್ ಮಾಡಬೇಕು ಅಂದ್ರೂ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಏನಿಲ್ಲ, ಈ ಒಂದು ಗೆರೆ ಮೇಲೆ ಹೀಗೆ ಡಬಲ್ ಕ್ಲಿಕ್ ಮಾಡಿ ಈ ಬಾಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಕಲರ್ ಆಡ್ ಮಾಡಿದ್ರೆ ಅಲ್ಲೊಂದು ಕಲರ್ ಬರುತ್ತೆ. ಮತ್ತೆ ಡಬಲ್ ಕ್ಲಿಕ್ ಮಾಡಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇದೊಂದು ಕಲರ್ ಕೊಟ್ರೆ ಅಲ್ಲೊಂದು ಕಲರ್ ಬರುತ್ತೆ. ಸೊ ಹೀಗೆ ನೀವು ಫಿಲ್ ಅಂದ್ರೆ ಮಲ್ಟಿ ಕಲರ್. ಸೊ ನೀವು ಇದಕ್ಕಿಂತ ನೀವು ಮುಂಚೆ ಅಂದ್ರೆ ಪಾರ್ಟ್ 1 ಪಾರ್ಟ್ 2 ವಿಡಿಯೋಗಳು ನೀವು ನೋಡಿದಾಗ ಅಲ್ಲಿ ನೀವು ಕೇವಲ ಒಂದು ಸಿಂಗಲ್ ಕಲರ್ ಮಾತ್ರ ನೀವು ಅಪ್ಲೈ ಮಾಡೋದನ್ನ ನಿಮ್ಗೆ ಗೊತ್ತಿತ್ತು, ನಿಮ್ಗೆಲ್ಲ ಗೊತ್ತಿದೆ ಸ್ಟ್ರೋಕ್ ಮತ್ತೆ ಫಿಲ್ ಅಂತ. ಬಟ್ ಇಲ್ಲಿ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಮಲ್ಟಿ ಕಲರ್ನ ಬಳಸ್ತೀರಾ. ಯಾವುದ್ರಲ್ಲಿ? ಇಂಟರಾಕ್ಟಿವ್ ಫಿಲ್. ನೆನ್ಪಿಟ್ಕೊಳ್ಳಿ, ಇಂಟರಾಕ್ಟಿವ್ ಫಿಲ್ ಅಂತ ಒಂದು ಟೂಲ್ ತಗೋತೀರಾ. ಹೀಗೆ ನೀವು ಇದನ್ನ ಡ್ರ್ಯಾಗ್ ಮಾಡಿದಾಗ ಇಲ್ಲಿ ಒಂದು ಕಲರ್ ಆಡ್ ಮಾಡ್ತೀರಾ, ಇಲ್ಲಿ ಒಂದು ಕಲರ್ ಅನ್ನ ಆಡ್ ಮಾಡ್ತೀರಾ. ಸೊ ಹೀಗೆ ನೀವು ಈ ಒಂದು ಇಂಟರಾಕ್ಟಿವ್ ಫಿಲ್ ಟೂಲ್ ಅನ್ನ ಬಳಸ್ತೀರಾ. ಸೊ ಅಲ್ಲಿಗೆ ನಿಮಗೆ ಮೊದಲನೇ ವಿಚಾರ ಇಂಟರಾಕ್ಟಿವ್ ಫಿಲ್ ಗೊತ್ತಾಗಿದೆ. ನೆಕ್ಸ್ಟ್ ಮುಂದಿನ ವಿಚಾರಕ್ಕೆ ಬರ್ತಾ ಇದ್ದೀನಿ, ಪವರ್ ಕ್ಲಿಪ್. ಪವರ್ ಕ್ಲಿಪ್ ಏನು? ಈ ಒಂದು ಪವರ್ ಕ್ಲಿಪ್ ಅಂತ ಹೇಳಿದ್ರೆ, ಸೊ ನಿಮ್ಗೆಲ್ಲ ಗೊತ್ತಿದೆ ಕಂಟ್ರೋಲ್ ಐ. ಕಂಟ್ರೋಲ್ ಐ ಮೀನ್ಸ್ ಏನು? ಫೋಟೋಸ್ನ ನಾವು ಹಾಕೊಳ್ಳೋದಕ್ಕೆ ನಾವು ಕಂಟ್ರೋಲ್ ಐನ ಬಳಸ್ತೀವಿ. ನಾವು ಕಂಟ್ರೋಲ್ ಐ ಅಂತ ತಗೊಂಡಾಗ ನಾವು ಯಾವ್ದಾದ್ರು ಒಂದು ಇಮೇಜ್ ನಾವು ತಗೋತೀವಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಇಮೇಜ್. ಸೊ ನೀವು ಯಾವುದಾದ್ರೂ ಒಂದು ಇಮೇಜ್ನ ನೀವು ಓಪನ್ ಮಾಡಿಕೊಂಡಾಗ ಇಮೇಜ್ ನಿಮಗೆ ಈ ಒಂದು ಶೇಪಲ್ಲಿ ಇದೆ. ಮಾಮೂಲಿ ರೆಗ್ಯುಲರ್ ಇಮೇಜ್ ತರ ಇದು ಓಪನ್ ಆಗಿದೆ. ಸೊ ಇದು ನಿಮಗೆ ಒಂದು ರೌಂಡ್ ಶೇಪಲ್ಲಿ ಬೇಕು, ಅಥವಾ ನಿಮ್ಮ ಸ್ಟಾರ್ ಶೇಪಲ್ಲಿ ಬೇಕು, ಅಥವಾ ನಿಮಗೆ ಇದು ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬೇಕು ಅಂತಂದಾಗ ನೀವು ಈ ಒಂದು ಪವರ್ ಕ್ಲಿಪ್ನ ಬಳಸ್ತೀರಾ. ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಎಲಿಪ್ಸ್ ಟೂಲ್ ಹಾಕಿದ್ದೀನಿ, ರೌಂಡ್ ಶೇಪು. ಓಕೆನಾ? ಸೊ ಇದು ಇಮೇಜ್. ಸೊ ನೀವೇನ್ ಮಾಡ್ತೀರಾ, ಫಸ್ಟ್ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿಟ್ಕೊಂಡು ಎಫೆಕ್ಟ್ಸ್ ಅಂತ ಬರುತ್ತೆ, ಇಲ್ಲಿ ನಿಮಗೆ ಪವರ್ ಕ್ಲಿಪ್ ಅಂತ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಫಸ್ಟ್ ನಾವು ಇಮೇಜ್ ಮೇಲೆ ಕ್ಲಿಕ್ ಮಾಡಿಟ್ಕೊಬೇಕು, ನಂತರ ಎಫೆಕ್ಟ್ಗೆ ಬಂದು ಪವರ್ ಕ್ಲಿಪ್ ಅಂತ ಕೊಟ್ಟಾಗ ನಮ್ಗೆ ಇಲ್ಲಿ ಪ್ಲೇಸ್ ಇನ್ಸೈಡ್ ಕಂಟೈನರ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಆರೋ ಮಾರ್ಕ್ ಬರುತ್ತೆ. ಈಗ ತಗೊಂಡು ಬಂದು ನೀವು ಈ ಒಂದು ಬಾಕ್ಸ್ನ ಒಳಗಡೆ ಅಥವಾ ಗೆರೆ ಮೇಲೆ ತಂದು ಬಿಟ್ಟಾಗ ಆ ಫೋಟೋ ಬಂದು ಇಲ್ಲಿ ಪವರ್ ಕ್ಲಿಪ್ ಆಗಿರುತ್ತೆ. ಆಕ್ಚುಲಿ ಪವರ್ ಕ್ಲಿಪ್ ಆಗಿದೆ, ಬಟ್ ಶೋ ಆಗ್ತಿಲ್ಲ. ನೀವು ಹೀಗೆ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ, ಬಟ್ ಹೇಳ್ತೀನಿ. ಸೊ ಎಫೆಕ್ಟ್ಸ್, ಪವರ್ ಕ್ಲಿಪ್, ಪ್ಲೇಸ್ ಇನ್ಸೈಡ್ ಕಂಟೈನರ್. ಫೋಟೋ ಹೋಗಿದೆ, ಫೋಟೋ ಇಲ್ಲಿದೆ. ಸೊ ಅದು ನಿಮಗೆ ಇಲ್ಲಿ ಇವಾಗ ಡಿಸ್ಪ್ಲೇ ಆಗಬೇಕು ಅಂತ ಅನ್ಕೊಳ್ಳಿ. ಇವಾಗ ನೀವೇನು ಮಾಡ್ತೀರಾ ಅಂದ್ರೆ ನೀವು ರೈಟ್ ಕ್ಲಿಕ್ ಮಾಡ್ತೀರಾ, ಎಡಿಟ್ ಕಂಟೆಂಟ್ಸ್ ಅಂತ ಆಪ್ಷನ್ ಇದೆ, ಬರ್ತೀರಾ. ಇಲ್ಲಿ ಬಂದು ಫೋಟೋನ ನಮ್ಗೆ ಎಲ್ಲಿ ನಮ್ಗೆ ಶೋ ಆಗಬೇಕೋ ಆ ನೇರಕ್ಕೆ ನೀವು ಫೋಟೋನ ಇಟ್ಕೋತೀರಾ. ಇಟ್ಕೊಂಡಾದ್ಮೇಲೆ ಫೈನಲಿ ನೀವು ರೈಟ್ ಕ್ಲಿಕ್ ಮಾಡಿ ಫಿನಿಶ್ ಅಂತ ಕೊಡಬೇಕು. ನೆನ್ಪಿಟ್ಕೊಳ್ಳಿ,
ಎಡಿಟ್ ಹೋಗಿ ಆದಮೇಲೆ ನಾವು ಫಿನಿಶ್ ಅಂತ ಕಂಪಲ್ಸರಿ ಮಸ್ಟ್ ಅಂಡ್ ಶುಡ್ ಕೊಡಲೇಬೇಕಾಗುತ್ತೆ. ಸೊ ಈಗ ನಮಗೆ ಈ ರೀತಿ ಮಾಸ್ಕ್ ಆಗಿದೆ. ಸೊ ಹೀಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಳ್ಳಿ. ಇದು ಒಂದು ಇಮೇಜ್ ಆಗಿದೆ, ಇದು ಒಂದು ಆಬ್ಜೆಕ್ಟ್ ಆಗಿದೆ. ಸೊ ನಾನು ಬೇಕಾದ್ರೆ ಆಬ್ಜೆಕ್ಟನ್ನು ಬೇರೆ ಯಾವ್ದಾದ್ರು ಹಾಕ್ತೀನಿ, ಒಂದು ಪಾಲಿಗಾನ್ ಟೂಲ್ ಅಂತ ಅನ್ಕೊಳ್ಳಿ. ಸೊ ಈಗ ನಾವು ಇದರ ಒಳಗಡೆ ಫೋಟೋ ಹೇಗೆ ಹಾಕ್ತೀವಿ ಅಂತಂದರೆ, ಫಸ್ಟು ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿಟ್ಕೊಂಡು ಎಫೆಕ್ಟ್ಸ್ಗೆ ಬಂದು ಪವರ್ ಕ್ಲಿಪ್ಗೆ ಬಂದು ಪ್ಲೇಸ್ ಇನ್ಸೈಡ್ ಕಂಟೈನರ್ ಅಂತ ಮಾಡಿ, ಇದರ ಬಾಕ್ಸ್ನ ಒಳಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಫೋಟೋ ಪವರ್ ಕ್ಲಿಪ್ ಆಗಿರುತ್ತೆ. ನೀವು ರೈಟ್ ಕ್ಲಿಕ್ ಮಾಡಿ ಎಡಿಟ್ಗೆ ಬಂದು ಕರೆಕ್ಟಾಗಿ ಇದನ್ನು ಕೂರಿಸ್ಕೊಂಡು ರೈಟ್ ಕ್ಲಿಕ್ ಮಾಡಿ ಫಿನಿಶ್ ಅಂತ ಕೊಟ್ಟರೆ ನಿಮಗಿದು ಅದೇ ಶೇಪಲ್ಲಿ ಬಂದಿರುತ್ತೆ. ಸೊ ಇದಕ್ಕೆ ನಾವು ಪವರ್ ಕ್ಲಿಪ್ ಅಂತ ಹೇಳ್ತೀವಿ. ಸೊ ಇಷ್ಟು ವಿಚಾರ ನಿಮ್ಗೆ ಅರ್ಥ ಆಯಿತು. ಪಾಯಿಂಟ್ ನಂಬರ್ 1 ಇಂಟರಾಕ್ಟಿವ್ ಫಿಲ್, ಪಾಯಿಂಟ್ ನಂಬರ್ 2 ಪವರ್ ಕ್ಲಿಪ್. ಸೊ ಮೂರನೇ ವಿಚಾರಕ್ಕೆ ಬರ್ತಾ ಇದ್ದೀನಿ, ಪೆನ್ ಟೂಲ್. ಮೂರನೇ ವಿಚಾರ ಬಂದು ಪೆನ್ ಟೂಲ್. ಏನು ಈ ಒಂದು ಪೆನ್ ಟೂಲ್ ಅಂತಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಮೇಲೆ ನಿಮಗೆ ಝೂಮ್ ಟೂಲ್ ಕೆಳಗಡೆ ಒಂದಷ್ಟು ಟೂಲ್ಗಳಿದೆ. ನಾನು ಇದೆಲ್ಲ ಈ ಪೆನ್ ಟೂಲ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಏನಿಲ್ಲ, ನೀವು ಇದನ್ನು ಪೆನ್ ಥರ ನೀವು ಡ್ರಾ ಮಾಡಲಿಕ್ಕೆ, ಹಿಂದೆ ನೀವೇನಾದ್ರು ಫೋಟೋಶಾಪ್ ಬಳಸಿದರೆ ಅಥವಾ ಇಲಿಸ್ಟ್ರೇಷನ್ ಬಳಸಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಹೀಗೆ ನೀವು ಡ್ರಾ ಮಾಡಿ ಅದಕ್ಕೊಂದು ಕಲರ್ ಫಿಲ್ ಮಾಡಿದ್ರೆ ನಿಮಗೆ ಕಲರ್ ಫಿಲ್ ಆಗುತ್ತೆ. ಅಂದರೆ ಒಂದು ನೀವು ಇದನ್ನು ಗೆರೆ ಹಾಕ್ಲಿಕ್ಕೆ ಕೂಡ ಬಳಸ್ಬೋದು. ಒಂದು ಕಡೆ ಕ್ಲಿಕ್ ಮಾಡಿ ಶಿಫ್ಟ್ ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದಾಗ ನಿಮಗೆ ನೇರಕ್ಕೆ ಒಂದು ಗೆರೆ ಬರುತ್ತೆ, ಅಂದರೆ ಒಂದು ಔಟ್ಲೈನ್ ಬರುತ್ತೆ. ಸೊ ಈವನ್ ನೀವು ಒಂದು ಡಿಸೈನ್ ಮಾಡಬೇಕು ಅಂದಾಗಲೂ ಕೂಡ ನೀವು ಹೀಗೆ 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 ಮಾಡಿದಾಗ ಇದು ಒಂದು ಡಿಸೈನ್ ಕನ್ವರ್ಟ್ ಆಗುತ್ತೆ. ಬೇಕಾದ್ರೆ ನೀವು ಇದನ್ನು ಶೇಪ್ ಟೂಲ್ ತಗೊಂಡು ಬೇಕಾದ ರೀತಿಯಲ್ಲಿ ನೀವು ಇದನ್ನು ಶೇಪ್ನ ಕನ್ವರ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಮುಂದಿನ ವಿಚಾರ ಹೇಳ್ತಾ ಇದ್ದೀನಿ, ಸ್ಮಾರ್ಟ್ ಫಿಲ್. ಏನು ಈ ಒಂದು ಸ್ಮಾರ್ಟ್ ಫಿಲ್ ಅಂತಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಆಬ್ಜೆಕ್ಟ್ನ ಹಾಕಿ ಇದರ ಮಧ್ಯೆ ನೀವು ಪೆನ್ ಟೂಲಲ್ಲಿ ಒಂದು ಗೆರೆನ ಹಾಕಿ, ಸೊ ಈ ಪೋರ್ಷನ್ ಬೇರೆ ಈ ಪೋರ್ಷನ್ ಬೇರೆ ನಮ್ಗೆ ಎರಡು ಕೂಡ ಡಿವೈಡ್ ಆಗಬೇಕು ಅಂತಂದಾಗ ನೀವು ಈ ಒಂದು ಸ್ಮಾರ್ಟ್ ಫಿಲ್ ತಗೊಂಡು ಸೊ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಅದೇ ಒಂದು ಆಬ್ಜೆಕ್ಟಾಗಿ ಕನ್ವರ್ಟ್ ಆಗಿರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಕೊಳ್ಳಿ. ನೀವು ಯಾವುದಾದ್ರೂ ಒಂದು ಆಬ್ಜೆಕ್ಟನ್ನು ಹಾಕಿ ಅದರ ಮೇಲೆ ಇನ್ನೊಂದು ಆಬ್ಜೆಕ್ಟನ್ನು ಹಾಕಿ ಈ ಸೆಂಟರ್ ಪೋರ್ಷನ್ನೇ ನಿಮಗೆ ಬೇರೆ ಡಿಸೈನ್ ಬೇಕು ಅಥವಾ ಇದೇ ನಮಗೆ ಸಪ್ರೇಟ್ ಬೇರೆ ಒಂದು ಆಬ್ಜೆಕ್ಟ್ ಆಗಬೇಕು ಅಂತಂದಾಗ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಅದೇ ಒಂದು ಬೇರೆ ಬೇರೆ ಸಪ್ರೇಟ್ ಆಬ್ಜೆಕ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನ ಹಾಕಿ ಬೇಕಾದ್ರೆ ಈಗ ನೀವು ಪೆನ್ ಟೂಲಿಂದ ಹೀಗೆ ಈಗ ಒಂದು ಗೆರೆ ಹಾಕಿ ಸ್ಮಾರ್ಟ್ ಫಿಲ್ ಮಾಡಿದ್ರೆ ನಿಮಗೆ ಇದೇ ಒಂದು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅಂದರೆ ಫಿಲ್ ಆಗೋದು ಸ್ಮಾರ್ಟಾಗಿ ಫಿಲ್ ಆಗುತ್ತೆ. ಸೊ ಅದೇ ನಮಗೊಂದು ಸಪ್ರೇಟ್ ಆಬ್ಜೆಕ್ಟ್ ಆಗಿ ನಮಗದು ಒಂದು ಕನ್ವರ್ಟ್ ಆಗಿರುತ್ತೆ. ಸೊ ಇದಕ್ಕೆ ನಾವು ಸ್ಮಾರ್ಟ್ ಫಿಲ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬರ್ತಾ ಇದ್ದೀನಿ ಟೆಕ್ಸ್ಟ್ ಟೂಲ್. ಸೊ ಟೆಕ್ಸ್ಟ್ ಟೂಲ್ ಬಗ್ಗೆ ನಾನು ನಿಮ್ಗೆ ಹೇಳೋಂಗೆಲ್ಲ ಮೊದಲೇ ಹೇಳಿದ್ದೆ. ಟೆಕ್ಸ್ಟ್ ಟೂಲ್ನ ತಗೋತೀರಾ, ಇಲ್ಲಿ ಎ ಅಂತ ಇದೆ ಟೆಕ್ಸ್ಟ್ ಟೂಲ್, ಇದು ಕ್ಲಿಕ್ ಮಾಡ್ಕೋತೀರಾ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಮೇಲೆ ಒಂದಷ್ಟು ಆಪ್ಷನ್ಗಳು ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಟೆಕ್ಸ್ಟ್ನ ಸ್ಟೈಲ್, ಟೆಕ್ಸ್ಟ್ನ ಸೈಜ್ ಮತ್ತು ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಸೊ ಹೀಗಿರುತ್ತೆ. ಸೊ ನೀವು ಯಾವುದಾದ್ರು ಒಂದು ಟೆಕ್ಸ್ಟ್ನ ಟೈಪ್ ಮಾಡಿ ಸೊ ಅದಕ್ಕೆ ನೀವೊಂದು ಕಲರ್ನ ಆ್ಯಡ್ ಮಾಡಿ ಮತ್ತು ಫಾಂಟ್ನ ಚೇಂಜ್ ಮಾಡ್ಕೋಬೋದು. ಮತ್ತು ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಆಪ್ಷನ್ ನಿಮಗೆ ಟೆಕ್ಸ್ಟ್ ಅಂತ ಒಂದು ಮೆನು ಇರುತ್ತೆ, ಇಲ್ಲಿ ನಿಮಗೆ ಸಿಗುತ್ತೆ. ಕ್ಯಾರೆಕ್ಟರ್ ಫಾರ್ಮೇಟಿಂಗ್ ಅಂತ ಬರುತ್ತೆ, ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಟೆಕ್ಸ್ಟ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಆಪ್ಷನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಓಕೆನಾ? ಸೊ ಇದು ಟೆಕ್ಸ್ಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಟ್ ನಾನು ಒಂದ್ಸಲ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬರ್ತಾ ಇದ್ದೀನಿ ಟ್ರೇಸಿಂಗ್. ಏನು ಈ ಒಂದು ಟ್ರೇಸಿಂಗ್ ಅಂತಂತ ಹೇಳಿದ್ರೆ, ಒಂದು ಇಮೇಜನ್ನ ನಾವು ಆಬ್ಜೆಕ್ಟಾಗಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಟ್ರೇಸಿಂಗ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೀವು ಲೋಗೋ ಮಾಡಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಪೆನ್ನಲ್ಲಿ ಒಂದು ಲೋಗೋನ ಡ್ರಾ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ಗೆ ಹಾಕೊಂಡಾಗ ಅದನ್ನು ನೀವು ಟ್ರೇಸಿಂಗ್ ಅಂತ ಮಾಡ್ಕೊಂಡಾಗ ನಿಮ್ಗದು ಒಂದು ಆಬ್ಜೆಕ್ಟಾಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸಿಗ್ನೇಚರ್ನ ಹಾಕಬೇಕು ಅಂತ ಅಂದ್ಕೊಳ್ಳಿ. ಅಂದರೆ ಯಾವುದೋ ಒಂದು ಡಾಕ್ಯುಮೆಂಟ್ಗೆ ನೀವು ಸಿಗ್ನೇಚರ್ ಹಾಕಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ಆ ಸಿಗ್ನೇಚರ್ ನೀವೇನು ಮಾಡಿರ್ತೀರ, ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ಹಾಕ್ಕೊಂಡಿರ್ತೀರ ಸಿಸ್ಟಮ್ಗೆ.
ಸೊ ಅದನ್ನ ಹಿಂಗೆ ನೀವು ಅದನ್ನ ಈ ಒಂದು ಟ್ರೇಸಿಂಗ್ ಆಪ್ಷನ್ ಬಳಸ್ತೀರಾ ಅಂತ ನಿಮಗೆ ಈ ಒಂದು ಆಪ್ಷನ್ ಅಲ್ಲಿ ಹೇಳ್ತೀನಿ. ಸೊ ಕಂಟ್ರೋಲ್ ಐ ನಿಮ್ಗೆಲ್ಲ ಗೊತ್ತಿದೆ, ಇಂಪೋರ್ಟ್ ಮಾಡ್ಕೋತೀರಾ, ಕಂಟ್ರೋಲ್ ಐ ಅಂತ ಬರ್ತೀರಾ, ಇಂಪೋರ್ಟ್ ಬಂದು ಸೊ ನಿಮ್ಮ ಹತ್ರ ಈ ರೀತಿ ಒಂದು ಸಿಗ್ನೇಚರ್ ಏನಾದರೂ ನೀವು ಅದನ್ನ ಅವ್ರ ಹತ್ರ ಜಸ್ಟ್ ಪೆನ್ನಲ್ಲಿ ಬರ್ಸ್ಕೊಂಡು ಅದನ್ನ ನೀವು ಸ್ಕ್ಯಾನ್ ಮಾಡ್ಕೊಂಡು ಕಂಪ್ಯೂಟರ್ಗೆ ಹಾಕೊಂಡಿದ್ರೆ ಹೇಗೆ ನೀವು ಇದನ್ನು ಟ್ರೇಸಿಂಗ್ ಬಳಸಿ ಅಂತ ನಿಮಗೆ ಒಂದು ಆಪ್ಷನ್ ಹೇಳ್ತೀನಿ. ಸೊ ನಿಮ್ಗೆ ಗೊತ್ತಾಗಲಿ ಅಂತ ಒಂದು ಕಲರ್ನ ಹಿಂದ್ಗಡೆ ಆ್ಯಡ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಇದು ಒಂದು ಇಮೇಜ್ ಫಾರ್ಮ್ಯಾಟಲ್ಲಿ ಇದೆ. ನೀವೇನು ಮಾಡ್ತೀರಾ ಅಂತಂದರೆ ಬಿಟ್ ಮ್ಯಾಪ್ ಆಪ್ಷನ್ಗೆ ಬರ್ತೀರಾ. ಇಲ್ಲಿ ನಿಮಗೆ ತುಂಬ ಟ್ರೇಸಿಂಗ್ ಆಪ್ಷನ್ಗಳು ಸಿಗುತ್ತೆ. ಓಕೆ, ಕ್ವಿಕ್ ಟ್ರೇಸ್ ಅಂತ ಇದೆ, ಸೆಂಟರ್ ಟ್ರೇಸ್ ಅಂತ ಇದೆ, ಹಾಗೆ ನಿಮಗೆ ಇಲ್ಲಿ ಔಟ್ಲೈನ್ ಟ್ರೇಸ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಲೈನ್ ಆರ್ಟ್ ಅಂತ ಬರುತ್ತೆ. ಯಾಕೆಂದರೆ ಇದು ನಮಗಿದು ಲೈನ್ ಥರ ಇರೋದ್ರಿಂದ ನಾವು ಲೈನ್ ಆರ್ಟ್ನ ಬಳಸ್ತೀವಿ. ಬಿಟ್ ಮ್ಯಾಪ್ ಬರ್ತೀವಿ, ಕ್ವಿಕ್ ಟ್ರೇಸ್, ಲೈನ್ ಆರ್ಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದು ಒಂದು ಇಮೇಜ್ ಆಕ್ಚುಲ್ ಆಗಿ ಇದು ಇದೆಯಲ್ಲ, ಇದು ಒಂದು ಆಬ್ಜೆಕ್ಟ್. ಸೊ ನೀವು ಓಕೆ ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ ಇಮೇಜ್ ಫಾರ್ಮ್ಯಾಟಿಂದ ಆಬ್ಜೆಕ್ಟ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಒಂದು ಇಮೇಜ್ ಫಾರ್ಮ್ಯಾಟಲ್ಲಿ ಇದ್ದು JPG ಫಾರ್ಮ್ಯಾಟಲ್ಲಿ. ಇದನ್ನ ನಾವು ಇಂಪೋರ್ಟ್ ಮಾಡ್ಕೊಂಡು ನಾವು ಅದನ್ನ ಕ್ವಿಕ್ ಟ್ರೇಸ್ ಮಾಡ್ಕೊಂಡಾಗ ಅಥವಾ ನಾವು ಅದಕ್ಕೆ ನಾವು ಒಂದು ಔಟ್ಲೈನ್ ಟ್ರೇಸ್ ಮಾಡ್ಕೊಂಡಾಗ ನಮಗಿದು ಒಂದು ಆಬ್ಜೆಕ್ಟ್ ಫಾರ್ಮ್ಯಾಟಲ್ಲಿ ಸಿಕ್ಕಿದೆ. ಈಗ ನೀವು ಇದನ್ನು ಅನ್ಗ್ರೂಪ್ ಅಂತ ಮಾಡಿಕೊಂಡು ಪ್ರತಿ ಒಂದು ಆಬ್ಜೆಕ್ಟ್ ಬೇರೆ ಬೇರೆ ಆಗಿರುತ್ತೆ. ಈಗ ನೀವು ಇದನ್ನು ಡಿಲೀಟ್ ಮಾಡಿಕೊಂಡ್ರೆ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಸೊ ನಿಮ್ಗಿದು ಲೈನ್ ಆರ್ಟ್ ಸಿಕ್ಬಿಡುತ್ತೆ. ಇದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಕಲರ್ ಚೇಂಜ್ ಮಾಡಿದ್ರೆ ಬೇಕಾದ ಕಲರ್ನ ನೀವು ಇದಕ್ಕೆ ಚೇಂಜಸ್ ಮಾಡ್ಕೋಬಹುದು. ಇದು ಇಮೇಜ್ ಆಗಿರೋದ್ರಿಂದ ಇದಕ್ಕೆ ನೀವು ಕಲರ್ ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಬಟ್ ಆಬ್ಜೆಕ್ಟ್ಗೆ ನೀವು ಚೇಂಜ್ ಮಾಡ್ಕೋಬಹುದು. ಮತ್ತೆ ಆಬ್ಜೆಕ್ಟ್ ನಿಮ್ಗಿದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರುತ್ತೆ. ನಿಮ್ಗೆ ಯಾವತ್ತೇ ಹೇಳಿದೆ ವೆಕ್ಟರ್ ಮತ್ತೆ ರಾಸ್ಟರ್ ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಟ್ರೇಸಿಂಗ್ ಆಪ್ಷನ್ ನಾವು ಎಲ್ಲಿ ಬಳಸ್ತೀವಿ ಅಂತಂತ ಹೇಳಿದ್ರೆ ನಾವು ಈ ರೀತಿ ಸಿಗ್ನೇಚರ್ಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಪೆನ್ನಲ್ಲಿ ಯಾವುದನ್ನ ನಾವು ಡ್ರಾ ಮಾಡಿರ್ತೀವೋ ಅದನ್ನು ನಾವು ಸ್ಕ್ಯಾನ್ ಮಾಡ್ಕೊಂಡು ಕಂಪ್ಯೂಟರ್ಗೆ ಹಾಕೊಂಡಾಗ ಅದನ್ನು ನಾವಿಲ್ಲಿ ಕ್ವಿಕ್ ಟ್ರೇಸ್ ಅಥವಾ ಔಟ್ಲೈನ್ ಟ್ರೇಸ್ ಅಂತ ಮಾಡಿದಾಗ ನಮಗೆ ಈ ರೀತಿ ಸಿಗುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಕೇಳ್ಕೊಂಡ್ಬಿಡಿ. ಸೊ ಕಂಟ್ರೋಲ್ ಐ ಅಂತ ಮಾಡ್ತೀರಾ ಅಂದರೆ ಇಂಪೋರ್ಟ್ ಆದಮೇಲೆ ಒಂದು ಸಿಗ್ನೇಚರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ನೀವು ಬಿಟ್ ಮ್ಯಾಪಲ್ಲಿ ಟ್ರೇಸಿಂಗ್ ಅಂತ ಬರುತ್ತೆ, ಅಂದರೆ ಔಟ್ಲೈನ್ ಟ್ರೇಸ್ ಅಂತ ಬರುತ್ತೆ. ಲೈನ್ ಟ್ರೇಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕೊಟ್ಟರೆ ಏನಾಗುತ್ತೆ, ಇದೇ ಒಂದು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದನ್ನು ನೀವು ಅನ್ಗ್ರೂಪ್ ಮಾಡಿ ಯಾವುದು ಆಪ್ಷನ್ ನಿಮಗೆ ಬೇಡ ಆಬ್ಜೆಕ್ಟ್ಗಳನ್ನು ಡಿಲೀಟ್ ಮಾಡಿ ಮಿಕ್ಕದನ್ನು ಉಳಿಸ್ಕೊಂಡ್ರೆ ಇದು ಒಂದು ಆಬ್ಜೆಕ್ಟಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಈಗ ನೀವು ಇದಕ್ಕೆ ಬೇಕಾದ ಕಲರನ್ನು ಚೇಂಜಸ್ ಮಾಡ್ಕೋಬೋದು. ಸೊ ಇಷ್ಟು ಆಗಿತ್ತು ಇವತ್ತಿನ ವಿಚಾರ. ಪಾಯಿಂಟ್ ನಂಬರ್ 1 ಯಾವುದು, ಇಂಟರಾಕ್ಟಿವ್ ಫಿಲ್ ಹೇಳಿದ್ದೆ, ಪವರ್ ಕ್ಲಿಪ್ ಫೋಟೋನ ರೌಂಡ್ ಶೇಪ್ನ ಒಳಗಡೆ ಹಾಕೋದು ಅಂತ ಹೇಳಿದ್ದೆ, ಪೆನ್ ಟೂಲು ನಾವು ಡ್ರಾ ಮಾಡೋಕ್ಕೆ ಬಳಸ್ತೀವಿ ಅಂತ ಹೇಳಿದ್ದೆ, ಸ್ಮಾರ್ಟ್ ಫಿಲ್ ಎರಡು ಆಬ್ಜೆಕ್ಟ್ನ ಸೇರಿಸಿ ನಮ್ಮ ಮಧ್ಯೆ ಫಿಲ್ ಮಾಡಿದಾಗ ಅದೇ ಒಂದು ಆಬ್ಜೆಕ್ಟಾಗಿ ಕನ್ವರ್ಟ್ ಆಗಿರುತ್ತೆ ಅಂತ ಹೇಳಿದ್ದೆ. ಟೆಕ್ಸ್ಟ್ ಟೂಲ್ ಬಗ್ಗೆ ನಿಮಗೆ ಗೊತ್ತಿದೆ, ನಾನು ಹೇಳೋದೇನು ಬೇಡ. ಟೆಕ್ಸ್ಟ್ ಟೂಲ್ ತಗೋತೀರಾ, ಫಾಂಟ್ನ ಚೇಂಜ್ ಮಾಡ್ಕೋತೀರಾ. ನೆಕ್ಸ್ಟ್ ಬಂದು ಟ್ರೇಸಿಂಗ್. ನಾನು ನಿಮ್ಗೆ ಇವಾಗ ಕ್ವಿಕ್ ಟ್ರೇಸ್ ಅಥವಾ ಔಟ್ಲೈನ್ ಟ್ರೇಸ್ ಬಗ್ಗೆ ಹೇಳಿದೆ. ಇವತ್ತು ಇಷ್ಟು ಆಪ್ಷನ್ಗಳನ್ನು ಉಪಯೋಗಿಸ್ಕೊಂಡು ನಾವೊಂದು ಡಿಸೈನ್ ಮಾಡೋಣ. ಏನು ಮಾಡೋಣ ಅಂತ ಇವತ್ತು ನಾವೊಂದು ಐಡೆಂಟಿಟಿ ಕಾರ್ಡ್ ಮಾಡೋಣ. ಮುಂದೆ ನೀವು ವಿಸಿಟಿಂಗ್ ಕಾರ್ಡ್ ಮಾಡೋದು ಕಲ್ತ್ಕೊಂಡಿದ್ದೀರಾ, ಇವತ್ತು ನೀವು ಐಡೆಂಟಿಟಿ ಕಾರ್ಡ್ ಮಾಡೋದನ್ನ ಕಲ್ತ್ಕೋಬಹುದು. ಏನು ಅಂತ ಹೇಳಿದ್ರೆ ಐಡಿ ಕಾರ್ಡ್ಗೆ ಒಂದು ಸೈಜ್ ಇರುತ್ತೆ, 2.5 × 3.5 ಇಂಚಸ್. ಇಟ್ ಮೀನ್ಸ್ ವಿಡ್ತು 2.5 ಇದ್ರೆ ಹೈಟು 3.5 ಇರುತ್ತೆ. ಅದೇ ನಿಮ್ಮ ಐಡಿ ಕಾರ್ಡ್ ಇನ್ ಕೇಸ್ ವೈಡಲ್ಲಿದ್ದರೆ 3.5 ವಿಡ್ತಾಗಿರುತ್ತೆ, 2.5 ಹೈಟ್ ಆಗಿರುತ್ತೆ. ಕೆಲವೊಂದು ಕಡೆ ನಾವು ಇದನ್ನು ಬಳಸ್ತೀವಿ. ಇನ್ನು ಕೆಲವೊಂದು ಐಡಿ ಕಾರ್ಡ್ ನೀವು ಅದನ್ನು ಹೋಲ್ಡರ್ ಒಳಗಡೆ ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವು ಹೋಲ್ಡರ್ ಬರುತ್ತೆ, ವಿತ್ ಹೋಲ್ಡರ್ ಐಡಿ ಕಾರ್ಡ್ಸ್ ಇರುತ್ತೆ. ಅದನ್ನು ನಾವು ಬೇಕಾದ್ರೆ MML ಕೂಡ ನಾವು ಅದನ್ನು ಮೆಜರ್ ಮಾಡ್ಕೋಬಹುದು. ಸಮ್ ಟೈಮ್ ಅದು 56 mm × 88 mm ಬರುತ್ತೆ. ನಾನು ನಿಮಗೆ ಫಸ್ಟ್ ಆಪ್ಷನ್ ಇಲ್ಲಿ ಹೇಳ್ತೀನಿ, ಕೇಳ್ಕೊಳ್ಳಿ. ಸೊ ಡಬಲ್ ಕ್ಲಿಕ್ ಮಾಡಿ ರೆಕ್ಟಾಂಗಲ್ ಮೇಲೆ ಹೀಗೆ ಡಬಲ್ ಕ್ಲಿಕ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಹೀಗೆ ಒಂದು ಬಾಕ್ಸ್ ಬರುತ್ತೆ. ಇದನ್ನು ಹೀಗೆ ಚಿಕ್ಕದು ಮಾಡಿಕೊಂಡು ಇದಕ್ಕೆ ನಾವು ಈ ಒಂದು ಇಂಟರಾಕ್ಟಿವ್ ಫಿಲ್ ಫಸ್ಟ್ ಆಪ್ಷನ್ ಬಳಸೋದು ನೋಡ್ಕೊಳ್ಳಿ. ಇಂಟರಾಕ್ಟಿವ್ ಫಿಲ್ ಇಲ್ಲಿ ಬರುತ್ತೆ. ಹೀಗೆ ಇಂಟರಾಕ್ಟಿವ್ ಫಿಲ್ನ ಬಳಸಿ. ಸೊ ಈಗ ಇದಕ್ಕೆ ಒಂದು ಕಲರ್ನ ಆ್ಯಡ್ ಮಾಡಿ, ನಂತರ ಇದಕ್ಕೊಂದು ಕಲರ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿದೆಯಲ್ಲ, ಹಾಗೆ ನಿಮ್ಗೊಂದು ಆಪ್ಷನ್ ಬರುತ್ತೆ. ಓಕೆನಾ, ಕ್ಲಿಕ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೊಂದು ಆಪ್ಷನ್ ಬರುತ್ತೆ, ರೇಡಿಯಲ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಬರುತ್ತೆ. ಸೊ ಇದನ್ನು ಬೇಕಾದ್ರೆ ನೀವು ಉಲ್ಟಾ ಹೀಗೆ ಬೇಕಾ ಮಾಡ್ಕೋಬಹುದು. ಅಥವಾ ನೀವು ಇದನ್ನು ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಟು ಕರ್ವ್ ಅಂತ ಮಾಡಿ, ಶೇಪ್ ಟೂಲಿಂದ ಇಲ್ಲಿ ಇದನ್ನು ಟು ಕರ್ವ್ ಅಂತ ಮಾಡಿ
ಅಥವಾ ಒಂದು ಪಾಯಿಂಟನ್ನು ಆ್ಯಡ್ ಮಾಡಿ ಹೀಗೆ ಮಾಡ್ಕೋಬೋದು, ಅಥವಾ ಆ್ಯಡ್ ಮಾಡಿಕೊಂಡು ಪಾಯಿಂಟನ್ನು ಈ ಪಾಯಿಂಟ್ನ ಹೀಗೆ ಮೇಲಿಟ್ಕೊಂಡು ಇದನ್ನು ಬೇಕಂದ್ರೆ ಇದನ್ನು ಹೀಗೆ ಮೂವ್ ಮಾಡ್ಕೋಬೋದು. ಸೊ ಇದು ಇಂಟರಾಕ್ಟಿವ್ ಫಿಲ್. ನಿಮ್ಗೆ ಇಲ್ಲೊಂದು ಕಲರ್ ಇದೆ, ಇಲ್ಲೊಂದು ಕಲರ್ ಇದೆ. ಸೊ ನೆಕ್ಸ್ಟ್ ಬರ್ತಾ ಇದ್ದೀನಿ ಎಲಿಪ್ಸ್ ಟೂಲ್, ಅಂದರೆ ಇಲ್ಲಿ ಪವರ್ ಕ್ಲಿಪ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಒಂದು ರೌಂಡ್ ಶೇಪನ್ನು ಹಾಕಿದ್ದೀನಿ, ಇದಕ್ಕೊಂದು ಕಲರ್ನ ಫಿಲ್ ಮಾಡಿದ್ದೀನಿ. ಕಲರ್ನ ಫಿಲ್ ಮಾಡಿ ಆದಮೇಲೆ ಈ ರೌಂಡ್ ಶೇಪ್ಗೆ ಇಲ್ಲಿ ಇಟ್ಕೊಂಡು ಇದಕ್ಕೆ ನಾನು ಔಟ್ಲೈನನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಷ್ಟಾದಮೇಲೆ ಇದಕ್ಕೆ ನಾವು ಫೋಟೋನ ಓಪನ್ ಮಾಡಿಕೊಂಡು ಕಂಟ್ರೋಲ್ ಐ ಅಂತ ಕೊಟ್ಟಾಗ ನಮ್ಗೆ ಇಂಪೋರ್ಟ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ನಮಗೆ ಬೇಕಾದಂಥ ಒಂದು ಫೋಟೋ ನಾನು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊತೀನಿ. ಸೊ ಚಿಕ್ಕದು ಮಾಡಿಕೊಂಡು ಇದನ್ನು ಈ ಒಂದು ಎಫೆಕ್ಟ್ ಆಪ್ಷನ್ಗೆ ಒಂದು ಪವರ್ ಕ್ಲಿಪ್ ಪ್ಲೇಸ್ ಇನ್ಸೈಡ್ ಕಂಟೈನರ್ ಮಾಡಿ ಇಲ್ಲಿಗೆ ಪ್ಲೇಸ್ ಮಾಡಿದ್ದೀನಿ. ನಾನು ಇದಕ್ಕೆ ಮುಂಚೆ ಹೇಳಿದ್ದೆ, ಬಟ್ ಈಗ ಒಂದ್ಸಲ ಹೇಳ್ತಿದ್ದೀನಿ. ಸೊ ಇವಾಗ ನೀವು ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಕಂಟೆಂಟ್ಸ್ಗೆ ಬಂದು ಈ ಫೋಟೋ ಕರೆಕ್ಟಾಗಿ ಇಲ್ಲಿ ಇಟ್ಟು ಚಿಕ್ಕದು ಮಾಡಿಕೊಂಡಾಗ ನಿಮಗೆ ಇಲ್ಲಿ ಫೋಟೋ ಪವರ್ ಕ್ಲಿಪ್ ಆಗಿ ಬಂದಿರುತ್ತೆ. ಸೊ ರೈಟ್ ಕ್ಲಿಕ್ ಮಾಡಿ ಫಿನಿಶ್ ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಇಲ್ಲಿ ಫೋಟೋ ಬಂದಿದೆ. ಸೊ ನೆಕ್ಸ್ಟ್ ಬಂದು ಪೆನ್ ಟೂಲ್. ಸೊ ಪೆನ್ ಟೂಲ್ ಬಗ್ಗೆ ನಾನು ನಿಮಗೆ ಹೇಳೋದಕ್ಕಿಂತ ಮುಂಚೆ ಈ ಒಂದು ಸ್ಮಾರ್ಟ್ ಫಿಲ್ ಬಗ್ಗೆ ಹೇಳ್ತೀನಿ. ಸೊ ನಿಮಗೆ ಸ್ಮಾರ್ಟ್ ಫಿಲ್ ಬಗ್ಗೆ ಗೊತ್ತಿದೆ, ಏನಿಲ್ಲ. ನಾವು ಒಂದು ಪೆನ್ ಟೂಲ್ನ ಇವಾಗ ನನಗೆ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನ ಹಾಕಿದ್ದೀನಿ. ಪೆನ್ ಟೂಲ್ನ ತಗೊಂಡು ಹೀಗೆ ಒಂದು ಗೆರೆನ ಹಾಕಿ ಈ ಒಂದು ಸ್ಮಾರ್ಟ್ ಫಿಲ್ಲನ್ನು ಇಲ್ಲಿ ಫಿಲ್ ಮಾಡಿದ್ರೆ ನಮಗಿದು ಒಂದು ಬೇರೆ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೆ ನಾನು ಬೇರೆ ಕಲರನ್ನು ಕೊಟ್ಕೋತೀನಿ. ಸೊ ನೆಕ್ಸ್ಟು ಮತ್ತೆ ಪೆನ್ ಟೂಲ್ ತಗೊಂಡು ಇಲ್ಲಿ ಕ್ಲಿಕ್ ಮಾಡಿ ಮತ್ತೆ ಹೀಗೊಂದು ಬಾಕ್ಸ್ ಹಾಕೊಂಡಾಗ, ಗೆರೆ ಹಾಕೊಂಡಾಗ ಇಲ್ಲಿಗೆ ಸ್ಮಾರ್ಟ್ ಫಿಲ್ ಮಾಡಿದ್ರೆ ಇದೇ ಬೇರೆ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ನಿಮಗೆ ಇದು ಒಂದು ಡಿಸೈನ್ ಆಯಿತು. ಸೊ ಬೇಕು ಇದಕ್ಕೆ ಕೂಡ ನೀವೊಂದು ಕಲರನ್ನು, ಬೇರೆ ಕಲರನ್ನು ಆ್ಯಡ್ ಮಾಡ್ಕೋಬೋದು. ಸೊ ನಂತರ ಟೆಕ್ಸ್ಟ್ ಟೂಲ್. ಸೊ ನಿಮಗೆ ಇಲ್ಲಿ ಪೆನ್ ಟೂಲ್ ಲೈನ್ ಹಾಕಲಿಕ್ಕೆ ಬಂತು. ಸ್ಮಾರ್ಟ್ ಫಿಲ್ ಟೂಲ್ ನೀವು ಇದನ್ನು ಫಿಲ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಬಂದು ಟೆಕ್ಸ್ಟ್ ಟೂಲ್. ಸೊ ನೀವು ಇಲ್ಲಿ ಒಂದು ಹೆಡ್ಡಿಂಗ್ ಟೈಪ್ ಮಾಡ್ಕೋತೀರಾ, ಹೌದು, ನೀವು ಇಲ್ಲಿ ನೇಮ್ ಟೈಪ್ ಮಾಡ್ಕೋತೀರಾ, ಮತ್ತು ಅವರ ಹೆಸರು ಮತ್ತು ಅವ್ರದ್ದು ವಿಳಾಸ ಎಲ್ಲ ನೀವು ID ಕಾರ್ಡ್ಗೆ ಟೆಕ್ಸ್ಟ್ ಟೈಪ್ ಮಾಡ್ಕೊಳ್ಳೋದಕ್ಕೆ ಟೆಕ್ಸ್ಟ್ ಬಳಸ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ ತೋರಿಸ್ತೀನಿ, ನಾನು ಇಲ್ಲಿ ಪೇಜ್ 1 ಮೊದಲೇ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ನಿಮಗೆ ಈಸಿ ಆಗಲಿ ಅಂತ ಹೇಳಿ. ಸೊ ಇದು ಟೆಕ್ಸ್ಟ್ ತಗೊಂಡಿದ್ದೀರಾ, ಫಾಂಟ್ ಸೈಜನ್ನು ಜಾಸ್ತಿ ಮಾಡಿ ಇಟ್ಕೊಂಡಿದ್ದೀರಾ, ಮತ್ತು ಇಲ್ಲಿ ಕೂಡ ಟೆಕ್ಸ್ಟ್ ಟೈಪ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಇದು ಕೂಡ ಟೆಕ್ಸ್ಟ್ ಅಂತ ಅಂದ್ಕೊಳ್ಳಿ. ಸೊ ಹೀಗೆ ನೀವೇನು ಮಾಡ್ತೀರಾ, ಟೆಕ್ಸ್ಟನ್ನು ಟೈಪ್ ಮಾಡಿ ಇಡ್ತೀರಾ. ಮೇಲೆ ಒಂದು ಹೆಡ್ಡಿಂಗ್ಗೆ ದೊಡ್ಡದಾಗಿ ಇಡ್ತೀರಾ, ಮತ್ತು ಅವ್ರದ್ದು ನೇಮ್, ಮತ್ತು ಅವ್ರದ್ದು ಡೆಸಿಗ್ನೇಷನ್ ಆಗಿರ್ಬೋದು, ಅವ್ರದ್ದು ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮತ್ತು ಅವ್ರದ್ದು ಬ್ಲಡ್ ಗ್ರೂಪ್. ಸೊ ನೆಕ್ಸ್ಟ್ ಬಂದು ನೀವಿಲ್ಲಿ ಅವ್ರದ್ದು ಒಂದು ಸಿಗ್ನೇಚರ್ ಹಾಕಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಏನು ಮಾಡಬೇಕು ಅಂದರೆ ಇಲ್ಲಿ ಸಿಗ್ನೇಚರ್ ಇದೆ ನೋಡಿ, ಈ ರೀತಿ ನಾವು ಹೇಗೆ ಮಾಡ್ತೀವಿ ಅಂತಂತ ಹೇಳಿದ್ರೆ, ನಾವು ಇಂಪೋರ್ಟ್, ನಾನು ನಿಮಗೆ ಹೇಳಿದ್ದೆ ಟ್ರೇಸಿಂಗ್, ರೈಟಾ ಹೇಳಿದ್ನ, ಟ್ರೇಸಿಂಗ್ ಬಗ್ಗೆ ಹೇಳಿದ್ದೆ. ಸೊ ಈ ಆಪ್ಷನ್. ಸೊ ಏನು ಮಾಡ್ತೀರಾ ಅಂದರೆ ಇಂಪೋರ್ಟ್ ಮಾಡ್ಕೋತೀರಾ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಒಂದು ಸಿಗ್ನೇಚರನ್ನು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋತೀರಾ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸೊ ಬಿಟ್ ಮ್ಯಾಪ್, ಟ್ರೇಸಿಂಗ್, ಲೈನ್ ಟ್ರೇಸಿಂಗ್ ಈ ಆಪ್ಷನ್ಗೆ ಬಂದು ಸೊ ನೀವು ಓಕೆ ಅಂತ ಕೊಟ್ಟರೆ ಏನಾಗುತ್ತೆ, ಇದೇ ಒಂದು ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಅನ್ಗ್ರೂಪ್ ಮಾಡಿಕೊಂಡು ಇಲ್ಲಿ ಫಿಲ್ ಆಗಿರ್ತಕ್ಕಂಥ ಆಪ್ಷನ್ಗಳನ್ನು ತೆಗೆದು ನೀವು ಕಲರ್ ಫಿಲ್ ಮಾಡಿದ್ರೆ ಇದು ನಿಮಗೆ ಬೇಕಾದ ಕಲರ್ಗೆ ಚೇಂಜ್ ಆಗುತ್ತೆ. ಆಗಿದೆಯಲ್ಲ? ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಮಾಡಿಕೊಂಡು ತಗೊಂಡು ಬಂದು ಆ ಸಿಗ್ನೇಚರ್ ಏನಿರುತ್ತೆ ಅವ್ರದ್ದು ಆ ಪ್ಲೇಸಲ್ಲಿ ತಗೊಂಡು ಬಂದು ಇಡ್ತೀರ. ನೋಡಿ ಇಲ್ಲಿದೆ. ಇಲ್ಲಿದೆ ಹೀಗೆ. ಸೊ ಇದು ಒಂದು ಆಪ್ಷನ್ ನೆನ್ಪಿಟ್ಕೊಳ್ಳಿ. ನೀವು ಮಾಡಿದ ಯಾವ ಆಪ್ಷನ್ ಈಗ ಒಂದು ಇಂಟರಾಕ್ಟಿವ್ ಫಿಲ್. ಯಾವುದು? ಈ ಆಬ್ಜೆಕ್ಟ್ ಇಂಟರಾಕ್ಟಿವ್ ಫಿಲ್ ಮಾಡಿದ್ವಿ ನಾವು, ಶೇಪ್ ಮಾಡಿಕೊಂಡು ನಾವು 2 ಕಲರನ್ನು ಹಾಕಿದ್ದೀವಿ. ನೆಕ್ಸ್ಟ್ ಬಂದು ಪವರ್ ಕ್ಲಿಪ್, ಅಂದರೆ ನಾವು ಒಂದು ಆಬ್ಜೆಕ್ಟ್ ತಗೊಂಡು ಒಳಗಡೆ ನಾವು ಫೋಟೋನ ಪವರ್ ಕ್ಲಿಪ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ಪೆನ್ ಟೂಲ್, ಅಂದರೆ ನಾವಿಲ್ಲಿ ಒಂದು ಗೆರೆನ ಹಾಕಿ ನೆಕ್ಸ್ಟು ನಾವು ಸ್ಮಾರ್ಟ್ ಫಿಲ್ ಮಾಡಿದ್ದೀವಿ.
ನೆಕ್ಸ್ಟ್ ಬಂದು ಟೆಕ್ಸ್ಟ್ ಅಂದರೆ ಇದು ಟೆಕ್ಸ್ಟ್ ಟೂಲ್ಗಳು ನಿಮ್ಗೆ ಗೊತ್ತಿದೆ, ಟೆಕ್ಸ್ಟ್ ಬಳಸ್ಕೊಂಡು ನೀವು ಟೆಕ್ಸ್ಟ್ನ ಟೈಪ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಬಂದು ಟ್ರೇಸಿಂಗ್ ಅಂದರೆ ಸಿಗ್ನೇಚರ್ನ ನೀವು ಔಟ್ಲೈನ್ ಮಾಡಿಕೊಂಡು ಕಲರ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನೀವು ಈ ಒಂದು ಟ್ರೇಸಿಂಗ್ ಆಪ್ಷನನ್ನು ಬಳಸಿದ್ದೀರಾ. ಸೊ ಇಷ್ಟನ್ನು ಬಳಸ್ಕೊಂಡು ನೀವೊಂದು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ID ಕಾರ್ಡನ್ನು ಮಾಡಿದ್ರ. ಸೊ ಇದಾಗಿತ್ತು ಇವತ್ತಿನ ವಿಚಾರ. ಇಂಟರಾಕ್ಟಿವ್ ಫಿಲ್, ಪವರ್ ಕ್ಲಿಪ್, ಪೆನ್ ಟೂಲ್, ಸ್ಮಾರ್ಟ್ ಫಿಲ್, ಟೆಕ್ಸ್ಟ್ ಮತ್ತು ಟ್ರೇಸಿಂಗ್, ಓವರಾಲ್ ID ಕಾರ್ಡನ್ನು ಎಲ್ಲರೂ ಕೂಡ ಮಾಡೋದನ್ನು ನೀವು ತಿಳ್ಕೊಂಡಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಚಾರ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮಗೆ ಪಾರ್ಟ್ 4 ಇನ್ನೂ ಒಂದಷ್ಟು ವಿಚಾರಗಳನ್ನ ನಾನು ನಿಮಗೆ ಅದನ್ನು ತೊಗೊಂಡು ಬರ್ತೀನಿ. ಪಾರ್ಟ್ 3 ನೀವು ನೋಡ್ಕೊಂಡಿದ್ರೆ ಪಾರ್ಟ್ 4 ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಡೌಟ್ಗಳಿದ್ರೆ, ಅಂದರೆ ಕೊರೋಡ್ರಾ ಸಂಬಂಧಪಟ್ಟಂಥ ಆಪ್ಷನ್ಗಳು ನಿಮ್ಗೆ ಅರ್ಥ ಆಗದೇ ಇದ್ದರೆ, ಅಥವಾ ನಿಮಗೆ ಡೌಟ್ಗಳಿದ್ರೆ, ಅಥವಾ ನಾವೇನಾದರೂ ಒಂದು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.